ಟ್ರೇಲರ್ ಲಾಂಚ್ ಮಾಡಿ ಥರ ನಾವು ನೋಡೋದಕ್ಕೆ ಕುತೂಹಲದಲ್ಲಿದ್ದೀವಿ. ಫಿಲ್ಮಿನ ಪೋಸ್ಟರ್ ತುಂಬ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಶೇರ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿದೆ ಅಂತ ಸಾಕಷ್ಟು ಮೆಸೇಜಸ್ ಬರ್ತಾಯಿತ್ತು. ಬಟ್ ಸಡನ್ನಾಗಿ ಅದು ಆ ಥರ ನ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಆಗ ನನಗೆ ಇವ್ರ ನಂಬರ್ ಸಿಕ್ತು, ಕೇಳಿದೆ ಹೇಗಾದರೂ ನೋಡ್ಬೋದಾ ಅಂತ. ಅವ್ರು ಇಮಿಡಿಯೇಟ್ಲಿ ನನಗೊಂದು ಪ್ರೈವೇಟ್ ಲಿಂಕ್ ಕಳಿಸಿದ್ರು. ಸೊ ಫಿಲ್ಮ್ ನಾನು ನೋಡಿದೆ, ತುಂಬ ಇಂಪ್ಯಾಕ್ಟ್ಫುಲ್ ಸಿನಿಮಾ. ಯಾಕಂದರೆ ನಾವು ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಲಾಕ್ಡೌನ್ ಅಂದ ತಕ್ಷಣ ನಾವೇನು ನಮ್ಮ ಮನೆ ಅಂತ ಇತ್ತು ಅದರಲ್ಲಿ ಇರ್ತಾಯಿದ್ವಿ, ಅದರದ್ದು ಕಂಫರ್ಟ್ಸ್ ಅಷ್ಟೇ ಗೊತ್ತಿತ್ತು. ಏನೋ ನಮಗಾಗ್ತಿದ್ದು ಕಷ್ಟಗಳಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು, ಫುಡ್ ಏನೋ ಹಂಗೆ ಬರುತ್ತೆ, ತರಕಾರಿ ಒಂದು ವಾರಕ್ಕೊಂದು. ಸೊ ಬಟ್ ನ್ಯೂಸಲ್ಲಿ ನ್ಯೂಸ್ ಮೂಲಕ ಅದರದೆಲ್ಲ ಗೊತ್ತಾಗ್ತಿತ್ತು ಆಚೆ ಇರೋರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ. ಬಟ್ ಏನೇ ಆದರೂ ನ್ಯೂಸ್ ಕವರೇಜಲ್ಲಿ ನೋಡೋ ಫುಟೇಜ್ಗೂ ಅದನ್ನು ಡ್ರಾಮ್ಯಾಟಿಕಲಿ ಇವರು ಹೇಗೆ ತುಂಬ ಧೈರ್ಯ ಮಾಡಿ ಅದನ್ನು ನಟರ ಕೈಯಲ್ಲಿ ಒಂದು ಎಮೋಷನ್ ರೀಚ್ ಆಗೋ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೋ ಒಂದಿಷ್ಟು ನಾವು ಓದಿದ್ರು ಕೂಡ ಅದನ್ನು ಸಿನಿಮ್ಯಾಟಿಕ್ ಆಗಿ ನೋಡೋದ್ರಲ್ಲಿ ಇಟ್ಸ್ ಫಾರ್ ಮೋರ್ ಇಂಪ್ಯಾಕ್ಟ್ಫುಲ್. ಸೊ ಡೆಫಿನೆಟ್ಲಿ ಇದು ಜನಕ್ಕೆ ಇದನ್ನು ನೋಡಿದಾಗ ನಾವೇನು ತುಂಬ ಜನ ದಿನಗಟ್ಟಲೆ ವಾರಗಟ್ಟಲೆ ನಡೆದ್ರು, ಊಟ ಇರ್ತಿರ್ಲಿಲ್ಲ ಅನ್ನೋದಷ್ಟೇ ನ್ಯೂಸ್ ಥರ ಗೊತ್ತಿತ್ತು. ಬಟ್ ಎಷ್ಟು ಫೀಲ್ ಆಗುತ್ತೆ ಆ್ಯಸ್ ದೋ ಅದು ನೋಡ್ಬೇಕಂದ್ರೆ ನಮಗೆ ಅನ್ನಿಸ್ತಿತ್ತು, ಅಯ್ಯೋ ಅಲ್ಲೆಲ್ಲೋ ಅವ್ರಿಗೆ ಸಿಕ್ಬಿಡ್ಲಿ, ಅಲ್ಲೆಲ್ಲೋ ಪೊಲೀಸ್ ಬಂದರೆ ಇವ್ರನ್ನ ಹಿಡಿದೇ ಇರಲಿ, ಆ ಥರ ಫೀಲಿಂಗ್ ಕ್ರಿಯೇಟ್ ಮಾಡುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ವೀರೇಶ್ ಕೂಡ ಇಟ್ಸ್ ಅಮೇಝಿಂಗ್. ಅವ್ರ ಪಕ್ಕದಲ್ಲೇ ಕೂತಿದ್ದೆ, ನನಗೆಲ್ಲೋ ಒಂದು ಕಡೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಅನಿಸ್ತಿತ್ತು ನೋಡೋ ಟೈಮಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಆ್ಯಂಡ್ ಮೇಕಿಂಗ್ ಎಲ್ಲ ನೋಡಿದಾಗ ಇಟ್ಸ್ ವೆರಿ ಗುಡ್, ವೆರಿ ಇನ್ಸ್ಪೈರಿಂಗ್. Good luck and thank you for making this film. ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಯಿತು, ಸಿನಿಮಾ ಕಳಿಸಿದ್ರು ಪ್ರಕಾಶ್ ರಾಜ್ ಸರ್ ಬರ್ತಾ ಇವತ್ತು ನೋಡ್ಕೊಂಬಂದೆ. ನಾನು ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಫಸ್ಟು ಎದುರುಗಡೆ ವೀರೇಶ್ ಸಿಕ್ಕ. ನಂಗೆ ಇಮಿಡಿಯೇಟಾಗಿ ಒಂದು ಸಮಾಧಾನ ಆಗೋಯ್ತು, ಇವ್ ಸರ್ ಅವ್ನು ಸಿಕ್ಬಿಡ್ನಲ್ಲ ನನಗೆ ಎದುರುಗಡೆ ಅಂತ. ಅದು ಅಷ್ಟು ಸಿನಿಮಾ ನೋಡ್ತಾ ಒಂದು ಪೇಯ್ನ್ ಫೀಲ್ ಆಗಿತ್ತು. ಸೊ ತುಂಬ ಚೆನ್ನಾಗಿ ಉತ್ಸವ ಸಿನಿಮಾನ ಕಟ್ಟಿದ್ದಾರೆ. ತುಂಬ ಖುಷಿ ವಿಚಾರ ಏನು ಅಂದರೆ, ಇವಾಗ ಸುಮ್ಮನೆ ನಾನು ಈ ಒಂದು ವರ್ಷದಿಂದ ಸಿನಿಮಾಗಳನ್ನ ಫಾಲೋ ಮಾಡ್ತಿದ್ರೆ, ಇವಾಗ ಬರ್ತಿರೋ ನಿರ್ದೇಶಕರುಗಳು ಎಲ್ಲ ಯಂಗ್ಸ್ಟರ್ಸು ತುಂಬ ಒಳ್ಳೊಳ್ಳೆ ಬೇರೆ ಬೇರೆ ಥರದ ಸಿನಿಮಾಗಳನ್ನ, ಬೇರೆ ಬೇರೆ ಥರದ ನಿರ್ದೇಶಕರು ಬೇರೆ ಬೇರೆ ಥರದ ಸಿನಿಮಾಗಳು ತೊಗೊಂಡು ನಮ್ಮ ಮುಂದೆ, ನಮ್ಮ ಕನ್ನಡ ಜನಗಳ ಮುಂದೆ ಬರ್ತಾ ಇದ್ದಾರೆ. ಅದು ತುಂಬ ಖುಷಿ ವಿಚಾರ. ಆ್ಯಂಡ್ ಆ ಥರದ್ದು ಸಿನಿಮಾಗಳಿಗೆ ಒಬ್ರೊಬ್ಬರು ಒಂದೊಂದು ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಜೊತೆ ಆಗ್ತಿದ್ದಾರೆ. ಆ್ಯಂಡ್ ಈ ಸಿನಿಮಾಗೆ ಪ್ರಕಾಶ್ ರಾಜ್ ಸರ್ ತುಂಬ ಚೆನ್ನಾಗಿ ಜೊತೆ ಆಗಿದ್ದಾರೆ. ಆ್ಯಂಡ್ ಅವರು ಮಾಡ್ತಿರೋ ಕೆಲಸಗಳಲ್ಲಿ ತುಂಬ ದೊಡ್ಡ ಕೆಲಸಗಳು ಇಲ್ಲಿದೆ. ಯೂಶ್ವಲಿ ನಮಗೊಂದು ಯಾವಾಗಲೂ ಪ್ರಶ್ನೆ ಇದ್ದೇ ಇರುತ್ತೆ, ರಂಗಭೂಮಿಯಿಂದ ಬಂದವರಿಗೆ ವಾಪಸ್ ಮತ್ತೆ ನಾಟಕ ಮಾಡ್ತೀರಾ, ವಾಪಸ್ ರಂಗಭೂಮಿಗೆ ಬರ್ತೀರಾ ಅಂತ. ಬಟ್ ನಾನು ಮೈಸೂರಿಗೆ ಬಂದಾಗ ಇಲ್ಲಿ ಒಂದು 2-3 ಸರಿ ಬಂದಿದ್ದೀನಿ. ತುಂಬ ಚೆನ್ನಾಗಿ ಅವರೊಂದು ಒಳ್ಳೆ ಅದ್ಭುತವಾದ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅವ್ರಿಗೆ ಹೆಂಗೆ ಟೈಮ್ ಆಗೋದು ಗೊತ್ತಿಲ್ಲ, ಆ್ಯಕ್ಟಿಂಗ್ ಮಧ್ಯ ಮತ್ತು ಈ ಕಡೆ ತೋಟಗಾರಿಕೆ, ಈ ಕಡೆ ರಂಗಭೂಮಿ ಎಲ್ಲವನ್ನು ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದಾರೆ. ಸೂಪರ್ ಸರ್, ಥ್ಯಾಂಕ್ ಯು. ನಾನು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊಂಡು ತುಂಬ ದಿನ ಆಗಿತ್ತು. ಇಲ್ಲಿ ಬಂದಾಗ ಮತ್ತೆ ಅದು ದಕ್ತು ಅನ್ನಿಸ್ತು. ಆ್ಯಂಡ್ ಫೋಟೋ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಯೂಶ್ವಲಿ ನಾವೆಲ್ಲರೂ ನಮ್ಮ ಬದುಕಲ್ಲಿ ತುಂಬ ಬ್ಯುಸಿ ಇರ್ತೀವಲ್ಲ, ನಮಗೆ ಊಟ ತಿಂಡಿ ಸವಲತ್ತುಗಳು ಇನ್ನೊಂದು ಎಲ್ಲವೂ ಚೆನ್ನಾಗಿರುತ್ತೆ. ಸೊ ನಮ್ಮ ಬದುಕು ಬೇರೆ ವಿಷಯಗಳಲ್ಲಿ ಬ್ಯುಸಿ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇನ್ನೇನೋ ಬೇರೆ ಬೇರೆ ವಿಷಯಗಳಿಗೆ ಜಗಳಾಡ್ಕೊಂಡು ಹೊಡೆದಾಡ್ಕೊಂಡು ಜಡ್ಜ್ ಮಾಡಿಕೊಂಡು ಒಬ್ರನ್ನೊಬ್ಬರು ಆ ಥರದ್ರಲ್ಲಿ ಬ್ಯುಸಿ ಇರ್ತೀವಿ. ಆ ಥರದ್ದೇನೋ ಕಿಕ್ ಕೊಡ್ತಾ ಇರುತ್ತೆ ಯೂಶ್ವಲಿ ನಮಗೆ ಕೆಲಸ ಬಿಟ್ಟರೆ ಇದ್ದವರಿಗೆ. ಬಟ್ ಇಲ್ಲದವ್ರಿಗೆ ಅವ್ರಿಗೆ ಬದುಕಿನ ಬೇಸಿಕ್ ನೆಸೆಸಿಟೀಸು ತುಂಬ ಮ್ಯಾಟ್ರ್ ಆಗುತ್ತಲ್ಲ. ಸೊ ಅವರು ಆ ಒದ್ದಾಟದಲ್ಲಿ ಇರ್ತಾರೆ. ಆ್ಯಂಡ್ ಎಸ್ಪೆಷಲಿ ಲಾಕ್ಡೌನ್ ಅಂತ ಸಂದರ್ಭದಲ್ಲೆಲ್ಲ ಅವ್ರಗಳ ಪರಿಸ್ಥಿತಿಗಳು ತುಂಬ ಅಂದರೆ ತುಂಬ ಕಷ್ಟದಲ್ಲಿತ್ತು. ನಾವು ಎಲ್ಲರೂ ಲಾಕ್ಡೌನಲ್ಲಿ ಬೆಂಗಳೂರಲ್ಲಿ ಆಚೆ ಇದ್ವಿ, ದಿನ ಓಡಾಡ್ತಾನೆ ಇದ್ವಿ, ಜನಗಳದ್ದು ಎಷ್ಟು ಕಷ್ಟಗಳಿತ್ತು ನೋಡ್ತಾನೆ ಇದ್ವಿ. ಆ್ಯಂಡ್ ನಮ್ಮ ಪ್ರಕಾಶ್ ರಾಜ್ ಸರ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಸರ್ವಿಸ್ ಮಾಡಿದ್ದಾರೆ ಅನ್ನೋದು ನೀವು ಅದು ಮೋಸ್ಟ್ಲಿ ಅವ್ರ ಜೊತೆ ಕೂತು ಮಾತಾಡಿದಾಗ ಗೊತ್ತಾಗುತ್ತೆ. ಸೊ ಕಣ್ಣು ಮುಂದೆ ಎಷ್ಟು ನಡೀತಾ ಇತ್ತು ಅಂದರೆ ನಾವು ತುಂಬ ಹೆಲ್ಪ್ಲೆಸ್ ಆಗಿರ್ತೀವಿ ಎಲ್ಲರೂ.
ಸೊ ಫೋಟೋ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ಇದ್ದವರು ಯಾವಾಗಲೂ ಎಂಥ ಪರಿಸ್ಥಿತಿಲೂ ಇಲ್ಲದವ್ರ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡಲೇಬೇಕಾಗತ್ತೆ. ಆ್ಯಂಡ್ ಅದನ್ನು ಇಟ್ಕೊಂಡು ಯೂಶ್ವಲಿ ಅದನ್ನು ಪೊಲಿಟಿಸೈಸ್ ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡು ನಾವು ಕಿತ್ತಾಡ್ತಾ ಇರ್ತೀವಲ್ಲ, ಅದು ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಪಾಪ ಅವ್ರ ಬದುಕಿಗೆ ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಫೋಟೋ ಡೆಫಿನೆಟ್ಲಿ ತುಂಬ ಕಾಡುವಂಥ ಸಿನಿಮಾ ಆಗುತ್ತೆ. ತುಂಬ ಇಷ್ಟ ಆಯಿತು. ಉತ್ಸವ ಒಳ್ಳೆಯದಾಗಲಿ. 22-23 ವರ್ಷಕ್ಕೆ ಈ ಥರದ್ದು ಯಾವುದೋ ಒಂದು ಕತೆ ಹೇಳಬೇಕು ಅಂತ ಅನಿಸಿ ಅದನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿರೋದು ಸೂಪರ್. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಕನ್ನಡಕ್ಕೆ ಇನ್ನೊಬ್ಬರು ಅದ್ಭುತವಾದ ನಿರ್ದೇಶಕರು ತುಂಬ ದೂರ ಟ್ರಾವೆಲ್ ಮಾಡುವಂಥ ನಿರ್ದೇಶಕರಾಗಿ ಅಂತ ಹೇಳಿ ವಿಶ್ ಮಾಡ್ತೀನಿ.